ಸಂಘದ ನಿರ್ದೇಶಕನಾದಂತಹ ಸಂದರ್ಭದಲ್ಲಿ ಕೇವಲ 1,75,000 ರೂಪಾಯಿ ಸಾಲವನ್ನು ಈ ಸಂಘಕ್ಕೆ STK ಮತ್ತು CMT ರೂಪದಲ್ಲಿ ಕೊಟ್ಟಿದ್ರು. ಆದರೂ ಸಮೇತ ನಿಮ್ಮೆಲ್ಲರ ಸಹಕಾರದಿಂದ ಪ್ರಪ್ರಥಮ ಬಾರಿಗೆ 57 ಜನ ಸದಸ್ಯರುಗಳಿಗೆ 4,35,000 ರೂಪಾಯಿ ತಲಾ 30,000 ರಿಂದ 50,000 ರೂಪಾಯಿ ಸಾಲವನ್ನು ಕೊಡಿಸಿ ಈ ಸಂಘವನ್ನು 7 ಲಕ್ಷ ರೂಪಾಯಿ ಹಂತಕ್ಕೆ ತಗೊಂಡು ಹೋದ್ಮೇಲೆ ನಮ್ಮ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರಾದ KN ರಾಜಣ್ಣ ಸಾಹೇಬರು ನನ್ನ ಮೇಲೆ ಸ್ವಲ್ಪ ಅಭಿಮಾನ ಜಾಸ್ತಿ. ಹಾಗಾಗಿ ಅವರು ನಾನು ಈ ಸಂಘಕ್ಕೆ ಎಷ್ಟೇ ಸಾಲವನ್ನ ಕೇಳಿದಂತ ಸಂದರ್ಭದಲ್ಲಿ ನಮ್ಮ ಸೀತಾರಾಮ್ ಯಾವತ್ತೂ ಇಲ್ಲೇ ಹೇಳಿದ್ರೆ ಅವರೊಬ್ಬರೇ ನಾನು ಪ್ರಶ್ನೆ ಮಾಡ್ತಿದ್ದೆ. ಇಲ್ಲಿ ಸಂಘದಲ್ಲಿ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಇಲ್ಲ ಸರ್, ನಿಮ್ಗೆ ಅಧಿಕಾರ ಇದೆ, ನೀವು ಹೆಚ್ಚಿನ ಒತ್ತಡವನ್ನು ತರ್ತಾರೆ ಅಧ್ಯಕ್ಷರ ಮೇಲೆ, ನೀವು ಸಾಲವನ್ನು ಕೊಡ್ತಾರೆ ನಿಮ್ಗೆ ಅಂತಕ್ಕಂಥ ಮಾತನ್ನು ಅವ್ರು ಯಾವಾಗಲೂ ಹೇಳ್ತಿದ್ರು. ಫಸ್ಟ್ 1,75,00,000 ಆಯ್ತು, 2 ಲಕ್ಷ ಆಯ್ತು. ಇವತ್ತು 724 ಜನಕ್ಕೆ ಇವತ್ತು 3,80,00,000 ರೂಪಾಯಿಗಳನ್ನ ಶಿರಾ ತಾಲೂಕಿನಲ್ಲಿ 7 ಹಳ್ಳಿಯ ಸಂಘಕ್ಕೆ ಎಲ್ಗಾದ್ರೂ ಸಾಲವನ್ನು ಕೊಟ್ಟಿದ್ರೆ ಅದು ಅಂದಿಕುಂಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಕ್ಕೆ ಮಾತ್ರ ಅಂತಕ್ಕಂಥ ಮಾತನ್ನ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ, ಇದಕ್ಕೆಲ್ಲಕ್ಕೂ ಸಮೇತ ನೀವು ನನ್ನನ್ನು ಅಲ್ಲಿಗೆ ಕಳಿಸಿದ್ದಕ್ಕೋಸ್ಕರ ಈ ರೀತಿಯ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅನುಕೂಲ ಆಯಿತು. ಅದಾದ್ಮೇಲೆ ನರಸಿಂಹಯ್ಯನವರು ಒಂದು ಮಾತನ್ನು ಹೇಳಿದ್ರು, ನಮ್ಮಲ್ಲಿ ಅತ್ಯಂತ ಹಿಂದುಳಿದಂತ ವಿದ್ಯಾರ್ಥಿಗಳು ಇದ್ದಾರೆ, ಉದ್ಯೋಗವನ್ನು ನೀಡತಕ್ಕಂಥ ಸಂದರ್ಭದಲ್ಲಿ ಅಂತ ಹೇಳಿ ಕಾರಣಾಂತರದಿಂದ ನಮ್ಮಲ್ಲಿ 4 ಬಾರಿ ರಿಕ್ರೂಟ್ಮೆಂಟ್ ಆಯ್ತು. 2 ಬಾರಿ ಈ ತಾಲೂಕಿನಲ್ಲಿ ಯಾರಿಗೂ ಅವಕಾಶನೇ ಸಿಗದಂತ ಸಂದರ್ಭ. ಅದು ಅನಿವಾರ್ಯ, ಅಲ್ಲಿನ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಆಗಿಲ್ಲ, ಮುಂದಿನ ದಿನಮಾನಗಳಲ್ಲಿ ಈ ಪಂಚಾಯತಿನಲ್ಲಿ ಅಂತ ಸಂದರ್ಭ ಬಂದ್ರೆ ನಾನು ಆ ಕೆಲಸವನ್ನ ಮಾಡೋದಕ್ಕೆ ನಿಮ್ಮೆಲ್ಲರ ಮುಂದೆ ಸದಾ ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನು ಸಮೇತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ, ಇದ್ರ ಜೊತೆಗೆ ಏನು 3 ಹಳ್ಳಿಗಳ ಯಾವ ಬೇರೆವಲ್ಲ, ಅಂದ್ಕುಂಟೆ ಪಂಚಾಯತಿ ಅಂದ್ರೆ ಅವ್ರು ಸೇರ್ಕೊಂಡಿದ್ದವು. ಇಂದಿನ ರೀತಿಯ ವ್ಯವಸ್ಥೆನಲ್ಲಿ ಆ ಹಳ್ಳಿಗಳು ಅಲ್ಲಿ ಸೇರ್ಕೊಂಡಿದ್ದು ಈಗ ಇಲ್ಲಿ ಕೊಟ್ಟಿದ್ದಾರೆ. ಈಗ ಕಾನೂನು ಪ್ರಕಾರ ಏನೇನು ಅವಶ್ಯಕತೆಗಳನ್ನ ಮಾಡಬೇಕು, ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಮುಖೇನ ಅದಕ್ಕೆ ಕಾನೂನಾದಂತ ತನ್ನದೇ ಆದಂತ ಚೌಕಟ್ಟಿರ್ತದೆ. ಆ ಚೌಕಟ್ಟಿನ ಮಿತಿನಲ್ಲಿ ಕೆಲಸ ಮಾಡಬೇಕು. ಆ ಚೌಕಟ್ಟನ್ನು ಮಿತಿ ಮೀರಿ ಕೆಲಸ ಮಾಡೋದಕ್ಕೆ ಬರೋದಿಲ್ಲ. ಅದ್ರ ಜೊತೆಯಲ್ಲಿ ಅವರೂ ಸಮೇತ ನಮ್ಮವರೇ, ಅವರೇನು ಬೇರೆಯವರಲ್ಲ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಈ ಸಂಘದ ಶ್ರೇಯೋಭಿವೃದ್ಧಿಗೆ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಎಲ್ಲರನ್ನೂ ಜೊತೆಗೆ ತಗೊಂಡೋಗಿ ಈ ಸಂಘ ಮತ್ತಷ್ಟು ಬೆಳೆಯೋದಕ್ಕೆ ಇಲ್ಲಿ ಯಾರು ಏನು ನಾವೇ ಗೂಟ ವಹಿಸ್ಕೊಂಡಿರೋದಿಲ್ಲ. ಒಬ್ಬೊಬ್ರು ಹಾಕೊಟ್ಟಂತ ಪಾಯ ಇಂದಿನ ಈ ಸಂಘವನ್ನ ಬೆಳೆಸೋದಕ್ಕೆ ದಿವಂಗತ 2 ಕಂಬಸಂಗಣ್ಣರು ಬಹಳ ಕಾರಣೀಭೂತರಾಗಿದ್ದಾರೆ. ಅವರು ಈ ಸಂಘವನ್ನ ಇಲ್ಲಿ ತರದೇ ಹೋಗಿದ್ರೆ ನಾವ್ಯಾರು ಇಲ್ಲಿ ಕುತ್ಕೊಳ್ಳಕ್ಕೂ ಸಮೇತ ಜಾಗ ಇರಲಿಲ್ಲ, ನಾವ್ಯಾರು ಇಲ್ಲಿ ಕುತ್ಕೊಂಡು ಮಾತಾಡಕ್ಕೂ ಯೋಗ್ಯತೆ ಇರಲಿಲ್ಲ. ಅಂತ ಒಂದು ವ್ಯವಸ್ಥೆಯನ್ನ ಅವರು ತಂದುಕೊಟ್ಟು ಹಾಕೊಂಡು ಹೋಗೋದ್ರಿಂದ ಅವರ ಅಡಿಪಾಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಈ ಸಂಘ ನಡ್ಕೊಂಡು ಹೋಗ್ತಾ ಇದೆ. ನಾವು ಸಮೇತ ಈ ಸಂಘದ ಸೇವಾಭಿವೃದ್ಧಿಗೆ ತನ್ನದೇ ಆದಂತ ಕೊಡುಗೆಯನ್ನು ನಾನು ನೀಡಿದ್ದೇನೆ ಅಂತಕ್ಕಂಥ ಮಾತನ್ನು ಅತ್ಯಂತ ಹೆಮ್ಮೆಯಿಂದ ಹೇಳೋದಕ್ಕೆ ಇಚ್ಛೆ ಪಡ್ತಾ, ಮುಂದಿನ ದಿನಮಾನಗಳಲ್ಲಿ ಈ ಸಂಘದ ಸೇವಾಭಿವೃದ್ಧಿಗೆ ತಾವೆಲ್ಲರೂ ಇವತ್ತು ಯಾವ ರೀತಿ ಸಹಕಾರ ಕೊಟ್ಟಿದ್ದೀರಿ. ಮೊದಲು ಜನರಲ್ ಬಾಡಿ ಅಂದ್ರೆ 15 ಜನ ಬರ್ತಿರಲಿಲ್ಲ, ಮನೆ ತಗೊಂಡು ಸೈನ್ ಹಾಸ್ಕೋಬೇಕಾಯ್ತು. ಇವತ್ತು ಅತ್ಯಂತ ನಿಮ್ಮನ್ನೆಲ್ಲ ನೋಡಿದ್ರೆ ಸಂತೋಷ ಆಗ್ತಾ ಇದೆ. ಇಷ್ಟೊಂದು ಜನ 150 ರಿಂದ 200 ಜನ ಬಂದು ಈ ವಾರ್ಷಿಕ ಮಹಾಸಭೆಯಲ್ಲಿ ತಮ್ಮದೇ ಆದಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಪಾರ್ಟಿಸಿಪೇಟ್ ಮಾಡಿ ಇದು ನಮ್ಮದೇ ಸಂಘ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಈ ಸಂಘದ ವತಿಯಿಂದ ಚಿನ್ನಾಭರಣ ಸಾಲ ಇರ್ಬೋದು, ವಾಹನ ಸಾಲ ಇರ್ಬೋದು, ಆಮೇಲೆ ಏನು KCC ಸಾಲ ಇರ್ಬೋದು, ಇನ್ನೂ ನೀವೇನ ಅಪೇಕ್ಷೆಯನ್ನು ಪಟ್ರೆ ನೀವು ಯಾವ ರೀತಿ ಅಪೇಕ್ಷೆಯನ್ನು ಪಡ್ತೀರಾ ಅಂತ ಸಾಲಗಳನ್ನ ಕೊಡೋದಕ್ಕೆ ಈ ಸಂಘ ಸುಸಜ್ಜಿತವಾಗಿದೆ. ಹಿಂದೆ ಒಂದು ರೀತಿ ಈ ಸಂಘ ಇವತ್ತು ನಿವ್ವಳ ನಷ್ಟವಿತ್ತು. ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯ ನಿವ್ವಳ ನಷ್ಟವನ್ನ ಕ್ರೋಢೀಕರಿಸಿ ಇವತ್ತು ತನ್ನದೇ ಆದಂತ ಲಾಭವನ್ನು ಹೊಂದಿ ತಮ್ಮೆಲ್ಲರ ಆಶಯದಂತೆ ಶ್ರೇಯೋಭಿವೃದ್ಧಿಯಿಂದ ನಡ್ಕೊಂಡು ಹೋಗ್ತಾ ಇದೆ. ಈ ಸಂಘವನ್ನು ಪೂರಕವಾಗಿ ನಡ್ಕೊಂಡು ಹೋಗೋದಕ್ಕೆ ನೀವೆಲ್ಲರೂ ಮತ್ತಷ್ಟು ಕಾರಣೀಭೂತರಾಗಬೇಕು. ನಿಮ್ಮದೇ ಆದ ಹೇಳಿ ನಾನು 2 ಮಾತು ಮುಗಿಸಿ ಜೈ. ನಿಮ್ಮೆಲ್ಲರ ಸಹಕಾರದಿಂದ ನಾವಿವತ್ತು ಈ ವೇದಿಕೆ ಮೇಲೆ ಕುಳಿತುಕೊಳ್ಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ. ಅದರಂತೆ ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ, ಮುಂದೆ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾ
ಒಂದೆರಡು ಮಾತುಗಳನ್ನು ಆದ್ರೆ ಏನೋ ಉದ್ಯೋಗ ಇಲ್ಲದಂತ ಜನ ಇದ್ದೀವಿ, ವಿದ್ಯಾವಂತರಿದ್ದಾರೆ. ಅಂತ ವಿದ್ಯಾವಂತರು ನಿಮ್ಮ ಶಾಖೆಯಲ್ಲಿ ಕೆಲಸ ತಗೋಬೇಕಾದಾಗ ದಯಮಾಡಿ ನಮ್ಮ ಪಂಚಾಯಿತಿಯಲ್ಲಿ ಎಂದೂ ತಗೊಂಡಿಲ್ಲ. ಯಾರೇ ಮಕ್ಕಳಾಗ್ಲಿ, ಯಾವ ಜಾತಿ ಸಂಬಂಧನ ಕೇಳ್ತಾ ಇಲ್ಲ. ವಿದ್ಯಾವಂತರಾಗಿರ್ತಂತವ್ರು ನಿಮ್ಮ ಒಂದು ಇತಿಮಿತಿಯಲ್ಲಿ ಏನಿರುತ್ತೋ ಅದಕ್ಕೆ ಅವಕ್ಕೇನಾದ್ರೂ ಖರ್ಚು ವೆಚ್ಚ ಇದ್ರೆ ತಾವುಗಳು ಸಹಕಾರ ಮಾಡ್ತೀವಿ. ಹಾಗಾಗಿ ದಯಮಾಡಿ ಯಾಕಂದ್ರೆ ಮುಂದೆ ಬರ್ತಾ ಬರ್ತಾ ಇನ್ನ ರಿಸರ್ವ್ ಬ್ಯಾಂಕ್ ಇದಾಗುತ್ತೆ. ಈ ಅವಧಿಯಲ್ಲಿ P1 ಇರ್ಬೋದು, P1 ಇಂದ ಹಿಡಿದು ಯಾರನ್ನೇ ಆಗಲಿ ಅಧಿಕಾರಿಗಳು ತಗೋಬೇಕಾದ ಕೆಲಸಕ್ಕೆ ನಮ್ಮ ಪಂಚಾಯತಿಯಲ್ಲಿ ತಗೋಬೇಕು ಅಂತ ನಾನು ಕೋರ್ಲಿಂದ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಇಷ್ಟೇ ನನ್ನ ಮಾತು.